ಒಂದು ಅಹಿಂಸೆಯಿಂದ ನಮ್ಗೆ ಸ್ವತಂತ್ರ ಸಿಕ್ತಾ ಅಥವಾ ಇವರೇ ಸ್ವಯಂ ಘೋಷಿತ ವೀರ್ ಸಾವರ್ಕರ್ ಅಂತ ಏನು ವೀರ ಅಂತ ಇವ್ರು ಹೆಸರಿಕೊಂಡಿದಾರಲ್ಲ ಅವರಿಂದ ಸ್ವತಂತ್ರ ಸಿಕ್ತಾ ಅಂತ ನಮ್ಗೆ ದಯವಿಟ್ಟು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮನವಿ ನಿಮಗೇನನ್ಸುತ್ತೆ ಸರ್? ನಮ್ಗನ್ಸುತ್ತೆ ನಾವು ಭಾರತೀಯರ ಲಕ್ಷಣಗಳು ಯಾವತ್ತು ತಲೆ ಎತ್ತಿ ಬಾಗದು ಅಂತ. ಅವರು ತಲೆ ಬಾಗಿಸಿ ನಾವು ಯಾರೋ ಕ್ಷಮಾಪಣೆ ಅರ್ಜಿ ಕೊಟ್ಟವ್ರನ್ನ ನಾವಿವತ್ತು ದೇಶಭಕ್ತ ಮತ್ತೆ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ನಾವು ಯಾವ ರೀತಿ ಒಪ್ಕೊಬೇಕು, ನಮ್ಮ ಯೂತ್ಸ್ಗೆ ಒಂದು ನೀವು ಮೆಸೇಜ್ ಕೊಡಬೇಕು. ಓಕೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರನ್ನ ನಾಭಾ ಜೈಲಿಗೆ ಹಾಕಿರ್ತಾರೆ ಬ್ರಿಟಿಷರು. ಸರ್ ನೆಹರು ಅವ್ರು ಕೂಡ ಜೈಲಿಗೆ ಹೋಗಿದ್ರಲ್ಲ ಸರ್? ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕಾವ್ರಿ. ನಾಭಾ ಜೈಲಿಗೆ ಹಾಕಿರ್ತಾರೆ. 3 ದಿವಸ ಗೊತ್ತಾಗಲ್ಲ ಅವರ ತಂದೆಯವರಿಗೆ ಎಲ್ಲಿದ್ದಾರೆ ಅಂತ, ಮೋತಿಲಾಲ್ ನೆಹರು ಅವರಿಗೆ. ಅವರು ನೇರವಾಗಿ ಮಾತಾಡೋದು ವಾಯ್ಸ್ರಾಯರಿಗೆ, ಭಾರತದ ವಾಯ್ಸ್ರಾಯ್ಗೆ ಫೋನ್ ಮಾಡಿ ನನ್ನ ಮಗ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ನಾಭಾ ಜೈಲಲ್ಲಿದ್ದಾರೆ ಅಂತ. 12/24 ಇತ್ತಂತೆ ರೂಮು. 14ನೇ ದಿವಸಕ್ಕೆ ಬರೆದು ಕೊಡ್ತಾರೆ ನೆಹರು. ಬ್ರಿಟಿಷರು ಭಾರತದಲ್ಲಿ ಇರೋ ತನಕ ನಾನು ಈ ಕಡೆ ಬರೋದಿಲ್ಲ ಅಂತ ಹೇಳಿ ಬರೆದು ಕೊಟ್ಟು ನಾಭಾ ಜೈಲಿನಿಂದ 14ನೇ ದಿವಸಕ್ಕೆ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ಹೊರಗೆ ಬಂದರು. 14ನೇ ದಿವಸ, ನೆನಪಿರಲಿ, ವರ್ಷ ಅಲ್ಲ, 14ನೇ ದಿವಸಕ್ಕೆ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ವಾಪಸ್ ಬರ. ಏನ್ ಸಾವರ್ಕರ್ ಅವ್ರು ಕ್ಷಮಾಪಣೆ ಪತ್ರ ಕೊಟ್ರಲ್ಲ ಅದೇ ರೀತಿ ಕೊಟ್ಟಿದ್ರಾ ಅಥವಾ ಬೇರೆ ತರ ಕೊಟ್ಟಿದ್ರಾ ಅಂತ ಹೇಳಿ ಹೇಳ್ಬೇಕು ನೀವು ಇವಾಗ. 14ನೇ ದಿವಸಕ್ಕೆ ಇನ್ಯಾವತ್ತೂ ನಾನು ನಭಾ ಕಡೆ ಬರೋದಿಲ್ಲ ಅಂತ ಬರೆದು ಕೊಟ್ಟು ಸ್ವಾತಂತ್ರ್ಯ ಸಿಗೋ ತನಕ ನಭಾ ಕಡೆ ಹೋಗಲಿಲ್ಲ. ಹಂಗಿದ್ರೆ ನೆಹರು ಬ್ರಿಟಿಷರನ್ನ ಒಪ್ಕೊಂಡಂಗ, ಅವ್ರಿಗೆ ಕ್ಷಮಾಪಣೆ ಕೋರದಂಗ. ಅಲ್ಲ, ನೆಹರು ಅವ್ರದಾಗ ಏನು ಕಾಂಟ್ರಿಬ್ಯೂಷನ್ ಇಲ್ವಾ? ಕಾಂಟ್ರಿಬ್ಯೂಷನ್ ವಿಷಯಕ್ಕೆ ಆಮೇಲೆ ಬರೋಣ. ನಾಭಾ ಜೈಲಿನಿಂದ ಹೊರಗೆ ಬರೋದಕ್ಕೆ ನೆಹರು ಬರೆದು ಕೊಟ್ಟಂತ ಕ್ಷಮಾಪಣೆ ಪತ್ರದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅಲ್ಲ ಸರ್, ನಾನು ನಿಮ್ಗೆ ಅವರು ಇವಾಗ ಸಾವರ್ಕರ್ ಅಲ್ಲ ಸಾವರ್ಕರ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಕೂತ್ಕೊಂಡು ಮಾತಾಡಿ. ಅಯ್ಯೋ ಅಣ್ಣ, ಏನು ನಮ್ಮ ಬಿಜೆಪಿ ಅವರು ಸ್ವಯಂ ಘೋಷಿತ ವೀರ ಸಾವರ್ಕರ್ ಇದಾರಲ್ಲ, ಅವ್ರದ್ದು ಅಂದ್ರೆ ನಮ್ಮ ಗಾಂಧೀಜಿ ಅವ್ರದ್ದು ಮತ್ತೆ ನೆಹರು ಅವ್ರದ್ದು ಮತ್ತೆ ಇನ್ ಅದರ್ಸ್ ಏನಿದಾರಲ್ಲ ಸ್ವತಂತ್ರ ಹೋರಾಟಗಾರರ ಅಂತ, ಅವ್ರು ಯಾರ್ದು ಪಾತ್ರ ಇದೆ? ಅಹಿಂಸೆಯಿಂದ ಸ್ವತಂತ್ರ ಸಿಕ್ತಾ ಅಥವಾ ವೀರ್ ಸಾವರ್ಕರ್ ಇಂದ ಸ್ವತಂತ್ರ ಸಿಕ್ತಾ? ಓಕೆ, ಆ ಪ್ರಶ್ನೆಗೆ ಉತ್ತರ ತಗತ್ತೀವಿ. ನಾಭಾ ಜೈಲಿನ ಪ್ರಶ್ನೆಗೆ ಉತ್ತರ ಇಲ್ಲ ತಾನೆ? ಇಲ್ಲ, ಚಾನ್ಸೇ ಇಲ್ಲ. ನೆಹರು ಅವರು 3259 ದಿನ ಜೈಲಲ್ಲಿದ್ದರು. ಬೆಳಗ್ಗೆ ಬೆಡ್ ಕಾಫಿಯೂ ಸಿಗ್ತಾಯಿತ್ತು, ಬ್ರೇಕ್ಫಾಸ್ಟು ಸಿಗ್ತಾಯಿತ್ತು, ಊಟನೂ ಸಿಗ್ತಾಯಿತ್ತು, ಆನಂತರ ಡಿನ್ನರು ಸಿಗ್ತಾಯಿತ್ತು. ಲೆಟರ್ಸ್ ಟು ಇಂದಿರಾನೂ ಬರೆದ್ರು, ಡಿಸ್ಕವರಿ ಆಫ್ ಇಂಡಿಯಾನೂ ಕೂಡ ಬರೆದ್ರು. ಹಿಂದಿನ ಉಳಿದಂಥವ್ರು ಕೂಡ, ಆಗಾ ಖಾನ್ ಜೈಲಲ್ಲಿದ್ದಂಥವ್ರು ಕೂಡ ಪತ್ರಿಕೆಗಳಿಗೂ ಬರೆದ್ರು, ಎಲ್ಲ ಬರೆದ್ರು. ಆದರೆ ಸಾವರ್ಕರು ಏನು ಆ ಕಾಲಾಪಾನಿ ಶಿಕ್ಷೆಗೆ ಒಳಗಾಗಿ ಗೋಡೆಯಲ್ಲಿದ್ದರು, ಆ ಒಂದು 4 ಗೋಡೆಗಳ ಮಧ್ಯದಲ್ಲಿ ಇದ್ರಲ್ಲ, ಅವರಿಗೆ ಬರೆಯೋಕ್ಕೆ ಹಾಳೆನೂ ಇರಲಿಲ್ಲ, ಪೆನ್ನೂ ಇರಲಿಲ್ಲ. ಅವರು ಗೋಡೆ ಮೇಲೆ ಅದನ್ನು ಬರೆದುಬಿಟ್ಟು ಕೆರೆದು ಅದು ಬರೆದು ಅದನ್ನು ಬಯರ್ಟ್ ಹೊಡ್ಕೊಂಡು ಅದನ್ನು ಮರ್ತೋಗ್ಬಾರ್ದಂತ 10,000 ಸಾಲುಗಳನ್ನು ಬರೀತಾರೆ. ಯಾರು ಬ್ರಿಟಿಷರಿಗೆ ಕಂಟಕವಾಗಿದ್ರು ಅನ್ನೋದು ಇದರಲ್ಲೇ ಕಾಣಿಸ್ತದೆ. ಆಯ್ತು, ಹಂಗಾರೆ ಗಾಂಧೀಜಿಯವರ ಅಹಿಂಸಾ ಚಳವಳಿಯಿಂದ, ನೆಹರು ಅವರಿಂದ, ಕಾಂಗ್ರೆಸ್ಸಿಂದ ಸ್ವಾತಂತ್ರ್ಯ ಸಿಕ್ತು ಅನ್ನೋದಾದರೆ ಸುಭಾಷ್ ಚಂದ್ರ ಬೋಸ್ದು ಪಾತ್ರ ಏನಿಲ್ವಾ? ಭಗತ್ ಸಿಂಗ್ದ ಪಾತ್ರ ಏನಿಲ್ವಾ? ರಾಜ್ಗುರು ಸುಖದೇವದಿಲ್ವಾ? ಅವರು ಅಥವಾ ಚಂದ್ರಶೇಖರ್ ಆಜಾದ್ದಿಲ್ವಾ? ತಾತ್ಯಾ ಟೋಪೆದಿಲ್ವಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿದಿಲ್ವಾ? ಬಹದ್ದೂರ್ ಶಾ ಜಫರ್ದಿಲ್ವಾ? ಆಸ್ಫಾಕುಲ್ಲಾ ಖಾನ್ದಿಲ್ವಾ? ಅವ್ರು ಯಾರಪ್ಪ? ಅಹಿಂಸೆನ ಯಾರು ಹೇಳಲ್ವಲ್ಲ. ನೀವು ಹೇಳ್ತಿರಲ್ಲ ಅಹಿಂಸೆ ಒಂದರಿಂದಲೇ ಸಿಕ್ಕಿದ್ರೆ ಇವ್ರು ಯಾರು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಟ್ರಿಬ್ಯೂಟೇ ಮಾಡಿಲ್ಲ ಅಂತ ಆಗ್ಬಿಡುತ್ತೆ. ಇದು ಅಹಿಂಸೆ ಒಂದರಿಂದಲೇ ಸಿಕ್ತು ಅದನ್ನ ನೋಡಿ ತಿಳ್ಕೊಳ್ಳಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾದ ನಂತರ ನೋಡಿ ಗೊಂದಲ ಇಲ್ಲ. ನಾನು ಹೇಳ್ತಿರೋದು ನೋಡಿ, ನಾವು ಎಲ್ಲದನ್ನು ಕೂಡ ಒಂದು ಸ್ವಾತಂತ್ರ್ಯ ಚಳವಳಿಯನ್ನು ಸಮಗ್ರವಾಗಿ ನೋಡಿದಾಗ ಏನು ಸೇತುವೆ ಕಟ್ಟೋದಕ್ಕೆ ಅಳಿಲದಲ್ಲಿ ಎಷ್ಟು ಪಾತ್ರ ಇತ್ತು, ಹಾಗಾಗಿ ಸಣ್ಣ ಪುಟ್ಟ ಹೋರಾಟಗಾರರಿಂದ ದೊಡ್ಡವರವರೆಗೂ ಎಲ್ಲರದ್ದು ಪಾತ್ರ ಇತ್ತು. ಕೆಲವರು ಐಡಿಯಾಲಜಿಕಲಿ ಅಥವಾ ಇಂಟೆಲೆಕ್ಚುಲಿ ಡ್ರೈವ್ ಮಾಡ್ತಿದ್ರು, ಕೆಲವರು ಹೋಗಿ ಏನು ತಲೆನೇ ಕೊಡ್ತಾಯಿದ್ರು. ಖುದಿರಾಮ್ ಬೋಸು ಯಂಗೆಸ್ಟ್ ಮಾರ್ಟರ್, 18 ವರ್ಷಕ್ಕೆ ಸತ್ತೋಗ್ತಾನೆ ಅವನು, ಗಲ್ಲಿಗೇರಿಸ್ತಾರೆ. ಅವ್ರದ್ದು ಕೊಡುಗೆ ಇದೆ. ಕ್ರಾಂತಿ ನೋಡಿ, ಕಾಂಗ್ರೆಸ್ನಲ್ಲೂ ನಿಮಗೆ ತಿಳ್ಕೊಳ್ಳಿ, ಕಾಂಗ್ರೆಸ್ ನೀವು ನೋಡಿ, ನೀವು ಕಾಂಗ್ರೆಸ್ ಅವರು ಅಲ್ವಾ? ಅದು ನೋಡಿ ತಿಳ್ಕೊಳ್ಳಿ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಕಾಂಗ್ರೆಸ್ಸೇ ಬೇರೆ, ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಬೇರೆ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು.